स्वागत है आपका बी न्यूज़ नेशन में। मैं हूं आबिद हुसैन शेख। गणेश भक्तों के लिए 10,000 पूरियों का अन्न प्रसाद श्री बसवेश्वर गजानन तरुण मंडली कासगिरी गली में मोहल्ले के हर घर से महिलाओं ने गणेश के भक्तों के लिए महाप्रसाद 10,000 पूरियों और दाल चावल का अन्न प्रसाद देकर भगवान से सच्ची श्रद्धा और भक्ति का सबूत देते हुए इस पवित्र कार्य का हिस्सा बने। तारीखी शहर बीजापुर में आज जो है हम खासगिरी गली में मौजूद हैं, जहाँ पर गणेश जी विराजमान हैं। खासगिरी गली में गणेश जी जो 2 तारीख से यहाँ पर विराजमान है, बाकायदा यहाँ पर प्रोग्राम्स हो रहे हैं और बाकायदा भक्त आकर गणेश जी के दर्शन कर रहे हैं। लेकिन आज जो है गणेश मंडली जो है यहाँ बसवेश्वर गजानन तरुण मंडल उनके पदाधिकारियों ने मिलकर जो है एक अन्न प्रसाद का यहाँ पर जो कार्यक्रम चला हुआ है, 1 क्विंटल दाल और 1 क्विंटल गुड़ के जो पूरियाँ बनाए गए हैं। विशेषता आज यहाँ पर एक है, तकरीबन 10,000 पूरियाँ जो मोहल्ले के औरतें रात भर बैठकर पूरियाँ बनाए हैं। और आज गणेश जी के भक्त जितने भी यहाँ पर आ रहे हैं वो अन्न प्रसाद ले रहे हैं। आइए गणेश तरुण मंडल के पदाधिकारी हमारे साथ मौजूद हैं, इन्हीं से बात करते हैं। बसवेश्वर गजानन तरुण मंडली कासगिरी गली विजयपुर इಲ್ಲಿಂದ ನಾವು ಇವತ್ತು ಅನ್ನ ಪ್ರಸಾದ ಅಂದರೆ ಕಮಿಟಿ ವತಿಯಿಂದ ಅನ್ನ ಪ್ರಸಾದ ಇಟ್ಕೊಂಡಿದ್ದೀವಿ। 1 ಕ್ವಿಂಟಲು 25 ಕಿಲೋ ಅಕ್ಕಿ, ಆಮೇಲೆ 75 kg ಹೋಳಿಗೆ ಮಾಡಿಸಿದ್ದೇವೆ ನಾವು। ಅದು ಎಲ್ಲ ಸದ್ಭಕ್ತರು ಎಲ್ಲ ಬಾಂಧವರು ಬಂದು ಊಟ ಮಾಡ್ಕೊಂಡು ನಮ್ಮಲ್ಲಿ ಎಲ್ಲರೂ ಇದರಿಂದ ನಾವು ಹೋಗ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು। ವಿಸರ್ಜನೆ ಯಾವಾಗಿತ್ತು? ವಿಸರ್ಜನೆ ರವಿವಾರ ದಿನ ಇದೆ। ರವಿವಾರ ತನ ಏನೇನು ಮುಂದಿನ ಪ್ರೋಗ್ರಾಮ್ ಏನೇನು? ಮುಂದಿನ ನಾಳೆ ಒಂದು ಫಂಕ್ಷನ್ ಇದೆ, ಇದೇ ರೀತಿನೇ ಫಂಕ್ಷನ್ ಇದೆ, ಅನ್ನ ಪ್ರಸಾದ ಇದೆ, ಅನ್ನ ಪ್ರಸಾದ ಇದೆ। ಆಮೇಲೆ ನಾಡ್ದೊಂದು ಸ್ವಲ್ಪ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ। ಮೊನ್ನೆ 2ನೇ ತಾರೀಕಿಗೆ ಕಾರ್ಯಕ್ರಮ ಆಯಿತು, ಒಂದು ನಾಟಕ ಆಯಿತು, ಸಿದ್ದು 40 ವಾರ್ಡ್ ನಾಟಕ ಆಯಿತು, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ। ಎಲ್ಲ ಬಾಂಧವರು ನಮಗೆ ಇದು ಮಾಡ್ಯಾರ, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಕೊಂಡು। ನಮ್ಮ ಹೆಸರು ಶಿವಶಂಕರ್ ತೋಟ, ಬಿಜಾಪುರ। 50 ವರ್ಷ ಆಯ್ತು ಮಾಡಕ್ಕೆ, ಆದ್ರೆ ಈ ಥರ ಎಂದೂ ಆಗಿದ್ದಿಲ್ಲ। ಈ ಸಲ ಫಸ್ಟ್ ಟೈಮ್ ಮಾಡಿದ್ದು। ಆದ್ರೆ ಹೋಳಿಗೆ ಮಾಡ್ಬೇಕನ್ನೋದು ಎಲ್ಲ ಕಮಿಟಿಯವರು ಅಧ್ಯಕ್ಷ ಉಪಾಧ್ಯಕ್ಷ ಹೋಳಿಗೆ ವಿಚಾರ ಮಾಡಿದರು, ಇಲ್ಲ ನಾವು ಹೆಣ್ಮಕ್ಳಿಗೆ ಎಲ್ಲ ಕೂಡಿಸಿ ಮಾಡ್ತೇವೆ ಅಂತ ಹೇಳಿದರು। ಅದರಂತೆ ಎಲ್ಲ ಹೆಣ್ಮಕ್ಳಿಗೆ ಬೆಳತನ ಓಡಾಡಿಕೆಸಿಂದ ಹೋಳಿಗೆ ಇದು ಮಾಡಿದರು। ಹೋಳಿಗೆ ಒಂದು 5,000ದಿಂದ 6,500 ಹೋಳಿಗೆ ಮಾಡ್ಯಾರೀಗ। ಒಂದು ಕ್ವಿಂಟಲ್ನು 25 ಕಿಲೋ ರೈಸ್ ಮಾಡ್ಯಾರ। ಅದು ಇದು ಎಲ್ಲರಿಗೆ ಬಂದು ಎಲ್ಲರಿಗೆ ಪ್ರಸಾದ ಅಂತೂ ಎಲ್ಲ ಒಂದು ಇಲ್ಲಿ ನಮ್ಮಲ್ಲಿ ಆಜುಬಾಜು ಒಂದು 5 ಓಣಿ ಹಾಕವು, ನಿಸಾರ್ ಮಡ್ಡಿ ಮತ್ತು ಮನೂರ್ ಕಾಲನಿ, ಬಸವನಗರ, ಮೂರೇಕೆರೆ, ಹವೇಲಿ, ಕಾಶ್ಕೇರಿ ಇದರಿಂದ ಒಂದು 4-5 ಓಣಿ ಫುಲ್ಲು ಊಟ ಹಾಕಿರ್ತಿ ಅಂಥ ಪ್ರಸಾದ ಅಧ್ಯಕ್ಷ ಉಪಾಧ್ಯಕ್ಷ ಅದರ ಈಜು ಗಚ್ಚಿಗಟ್ಟವರು ಎಲ್ಲರೂ ಕೂಡಿ ವಿಚಾರ ಮಾಡಿದರು। ಹೀಗಾಗಿ ಮಾಡೋಣ ಇದೊಂದು ಸಲ ಏನಾಗಿದೆ ಆಗಲಿ ಅಂತೇಳಿ ನಮ್ಮ ಕಾಶ್ಕೇರಿ ವತಿಯಿಂದ ಮಾಡಿದ್ವಿ। ಸರಿ, ಮುತ್ತುರಾಜ್ ಚಿಕ್ಕಲ್ಪುರ। ಯಾವಾಗಲಿಂದ ಮಾಡಾಕತ್ತೀರಿ? ಎಷ್ಟು ಮಾಡಾಕತ್ತೀರಿ? ಮನೆಯವರು ಮಾಡಾಕತ್ತೀರಿ? 8 ಗಂಟೆಗೆ ಸ್ಟಾರ್ಟ್ ಮಾಡಿದವರು ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಮುಗಿತ್ರಿ ಗುರುನದು। ಮುಂಜಾ 3 ಗಂಟೆಗೆ ಮತ್ತೆ ಹೋಳಿಗೆ ಮಾಡಕ್ಕೆ ಚಾಲು ಮಾಡಿದ್ವಿ। ನಮ್ಮೆಲ್ಲರೂ ಹೆಣ್ಮಕ್ಳು ಖುಷಿದಿಂದ ಮಾಡಾಕತ್ತಾರೆ, ಎಲ್ಲ ಓಣಿಯವರು ಎಲ್ಲ ಅಕ್ಕನ ಬಳಗರಿ ಕಾಸಗಿರಿ ಅಕ್ಕನ ಬಳಗರಿ ಎಲ್ಲರಿಗೂ ಖುಷಿದಿಂದ ಮಾಡಾಕತ್ತೀವಿ। ಒಂದು 50 ಜನ ಅದ, 50 ಜನ। 1 ಕ್ವಿಂಟಲ್ ಬ್ಯಾಳಿ, 1 ಕ್ವಿಂಟಲ್ ಬ್ಯಾಳಿ। ಇದು ಫಸ್ಟ್ ಟೈಮ್ ಮಾಡಾಕತ್ತೀವಿ। 50 ವರ್ಷದ ಗಣಪ
तो कासगिरी गली में जो है गणेश जी के कासगिरी गली में गणेश जी के जो है पूरे 5 दिन तक ये प्रोग्राम चलते रहते हैं। यहाँ पर बसवेश्वर तरुण मंडल गजानन तरुण मंडल को ये जो मोहल्ले के महिलाएं हैं ये कल रात 8 बजे से जो पूरियाँ बना रहे हैं, रात भर ये महिलाएं पूरियाँ बनाती रही। आप यहाँ पर आप देख सकते हैं। ಇನ್ನು ಎಷ್ಟು ದಿನ ಆಗ್ತದ್ರಿ ಮೇಡಮ್? ಇನ್ನು ಅರ್ಧ ತಾಸಾಗ ಆಗ್ತವ್ರಿ. 3 ಗಂಟೆಯಿಂದ ಮಾಡಾತಾರೆ ರಾತ್ರಿ. ಕಾಸಗಿರಿ ವತಿಯಿಂದ ಇದು 50ನೇ ವರ್ಷದ ಗಣರಾಜ್ಯೋತ್ಸವ ಸಲುವಾಗಿ ಸುಮಾರು 1 ಕ್ವಿಂಟಲ್ ಬೇಳೆ 1 ಕ್ವಿಂಟಲ್ ಬೆಲ್ಲ ಹೋಳಿಗೆ ಮಾಡೋ ಕಾರ್ಯಕ್ರಮ 2 ದಿವಸದಿಂದ ವಿಚಾರ ಮಾಡಿದ್ವಿ. ಆದರೆ ನಮ್ಮ ಓಣಿಗೆ ಎಲ್ಲ ಅಕ್ಕ ತಂಗಿಯವರು ಮತ್ತು ಹೆಣ್ಮಕ್ಳು ಎಲ್ಲರ ಕೊಡುಗೆ ನಾವೇ ಸ್ವತಃ ನಿಂತು ಹೋಳಿಗೆ ಮಾಡ್ತೇವೆ ಅಂತೇಳಿ ರಾತ್ರಿ 2 ಗಂಟೆಯಿಂದ ಇವತ್ತು ಸಾಯಂಕಾಲ 3-4 ಗಂಟೆ ತನಕ ಮುಂಜಾನೆ ಬರೀ 1 ಕಪ್ ಚಹಾ ಮತ್ತು ನಾಷ್ಟದಿಂದ ತಮ್ಮ ಕೆಲಸ ಮಾಡತ್ತಾರೆ. ಇನ್ನಾದರೂ ಊಟ ಮಾಡಿಲ್ಲ. ಇದೊಂದು ಒಳ್ಳೆ ಕೆಲಸ ಮಾಡ್ಲತ್ತಾರೆ. ಅವ್ರಿಗೆಲ್ಲರಿಗೂ ನಮ್ಮ ಕಾಸಗಿರಿ ವತಿಯಿಂದ ಧನ್ಯವಾದಗಳು ತಿಳಿಸುತ್ತೇನೆ. ಭಕ್ತರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಹೇಳಿ ಈ ಮೂಲಕ ನಾ ಕೇಳ್ಕೊತೀನಿ. ನಮಸ್ಕಾರ. ರೈಸ್ ತೊಗೊಂಬರ್ಬೇಕ, ಒಳಗಿಂದ ರೈಸ್ ಬಜ್ಜಿ बसवेश्वर तरुण मंडल गजानन मंडली की ओर से कासगिरी गली में आज जो है महा अन्न प्रसाद रखा गया, जिसमें अतराफ के गणेश जी के भक्त आकर प्रसाद को ले रहे हैं। और यहाँ पर ज़्यादा से ज़्यादा महिलाएं और ज़्यादा से ज़्यादा महिलाओं के यहाँ पर देखने को मिले। महिलाओं के जो मेहनत है, महिलाएं ने जो रात भर इस अन्न प्रसाद में अपना योगदान दिया है। और पहली मर्तबा ये महा अन्न प्रसाद इस गजानन तरुण मंडली की ओर से हो रहा है। और रविवार को जो है इस गणेश जी की मूर्ति का विसर्जन होगा। कैमरामैन सोहेल के साथ मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज़ नेशन। न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।